ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸಿರುವಂತಹ 2024ನೇ ವರ್ಷದ KCET ಎಕ್ಸಾಮ್ನ ಸುಸೂತ್ರ 84% ಅಭ್ಯರ್ಥಿಗಳ ಹಾಜರಾತಿ ಬಗ್ಗೆ, ಹಾಗೆಯೇ ಎಷ್ಟು ಜನ ಈ ವರ್ಷ ಅಪ್ರಾಕ್ಸಿಮೇಟ್ ಆಗಿ ಸೆಲೆಕ್ಟ್ ಆಗ್ತಾರೆ, KCET ಅರ್ಹತೆಯನ್ನು ಪಡಿತಾರೆ ಅನ್ನೋ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಸೊ ಎಷ್ಟು ಜನ ಎಪಿಯರ್ ಆಗಿದ್ರು, ಎಷ್ಟು ಜನ ರಿಜಿಸ್ಟರ್ ಆಗಿದ್ರು, ಎಷ್ಟು ಪರ್ಸೆಂಟ್ ಜನ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇದೆ, ನಿಮಗೂ ಚಾನ್ಸಸ್ ಇದೆಯಾ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋವನ್ನು ನೋಡ್ತಿದ್ದೀರಾ, ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ KCETನ ಎಲ್ಲ ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಮೂಲಕ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ನ್ಯೂಸ್ ಪೇಪರಲ್ಲಿ ಬಂದಿತ್ತು KCET ಸುಸೂತ್ರ 84% ಅಭ್ಯರ್ಥಿಗಳ ಹಾಜರಾತಿ ಅಂತ ಬಂದಿತ್ತು. ಹಾಗೆಯೇ ರಾಯಚೂರು VV ಪರೀಕ್ಷೆಗೆ 64% ಅಷ್ಟು ಹಾಜರಾಗಿದ್ರು ಅಂತ. ಸೊ ನಾನಿಲ್ಲಿ ಮೇಯ್ನಾಗಿ KCET ಎಕ್ಸಾಮ್ನ ಬಗ್ಗೆ ಫೋಕಸ್ ಮಾಡ್ತೀನಿ. 2024ನೇ ಸಾಲಿನ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಎಕ್ಸಾಮ್ಗೆ ಟೋಟಲ್ 84% ಅಷ್ಟು ಜನ ಹಾಜರಾತಿಯನ್ನು ಪಡ್ಕೊಂಡಿದ್ದಾರೆ, ಅಂದರೆ ಎಪಿಯರ್ ಆಗಿದ್ದಾರೆ ಎಕ್ಸಾಮಿಗೆ. ಟೋಟಲ್ ರಿಜಿಸ್ಟರ್ ಆದವರು 1,17,000 ಅಷ್ಟು ಜನರು ಇದ್ದರು. ಅಪ್ರಾಕ್ಸಿಮೇಟ್ 1,17,000 ಅಷ್ಟು ಜನರು ಇದ್ದರು. ಅದರಲ್ಲಿ 84% ಅಷ್ಟು ಜನರು ಏನಾಗಿದ್ದಾರೆ, ಎಕ್ಸಾಮನ್ನು ಬರೆದಿದ್ದಾರೆ. ಬೋತ್ ಜನರಲ್ ಪೇಪರ್ ಆ್ಯಂಡ್ ಸಬ್ಜೆಕ್ಟ್ ಪೇಪರ್ ಎರಡೂ ಪೇಪರ್ ಬರೆದಿರೋದು 84% ಆಗಿರ್ತಾರೆ. ಸೊ ಬೆಂಗಳೂರು ಪದವಿ ಕಾಲೇಜು ಉಪನ್ಯಾಸಕರ ಅರ್ಹತಾ ಪರೀಕ್ಷೆ KCET ಹಾಗೂ ರಾಯಚೂರು ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆ ಯಾವುದೇ ಗೊಂದಲ ಇಲ್ಲದೆ ನಡೆದಿದೆ. ನವೆಂಬರ್ 24ರಂದು ಗೊಂದಲ ಇಲ್ಲದೆ ನಡೆದಿದೆ 2024ನೇ ಸಾಲಿನ KCET ಪರೀಕ್ಷೆ. KCET ಪರೀಕ್ಷೆಗೆ ನೋಂದಾಯಿಸಿದ್ದ ಅಭ್ಯರ್ಥಿಗಳ ಪೈಕಿ 84% ಅಭ್ಯರ್ಥಿಗಳು ಹಾಜರಾತಿಯನ್ನು ಬರೆದಿದ್ದಾರೆ ಅಥವಾ ಎಕ್ಸಾಮನ್ನು ಬರೆದಿದ್ದಾರೆ. ಟೋಟಲ್ 252 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಿದೆ. ಸೊ ಯಾವುದೇ ಅಕ್ರಮಗಳಿಲ್ಲದೆ, ಗೊಂದಲಗಳಿಲ್ಲದೆ ಇಲ್ಲಿ ಎಕ್ಸಾಮನ್ನು ನಡೆಸಲಾಗಿದೆ. ಸೊ ಈ ಎಕ್ಸಾಮಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ, ಎಷ್ಟು ಕಟ್ ಆಫ್ ನಿಲ್ಬೋದು ಅನ್ನೋ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೊ ಟೋಟಲ್ ಆಗಿ ಇಲ್ಲಿ ಎಕ್ಸಾಮಿಗೆ 1,17,000 ಅಷ್ಟು ಜನರು ಏನಾಗಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ರು ಟೋಟಲ್. ಅದರಲ್ಲಿ 84% ಅಷ್ಟು ಜನರು ಎಕ್ಸಾಮನ್ನು ಬರ್ತಿದ್ದಾರೆ, ಎರಡೂ ಪೇಪರನ್ನು ಬರ್ತಿದ್ದಾರೆ. ಸೊ 1,17,000ಅಲ್ಲಿ 84% ಅಂದರೆ 98,280 ಅಪ್ರಾಕ್ಸಿಮೇಟ್ ಆಗಿ ಬರುತ್ತೆ ಇಲ್ಲಿ, ಓಕೆನಾ. ಸೊ 1,17,000ಅಲ್ಲಿ 98,000 ಅಷ್ಟು ಏನಾಗಿದ್ದಾರೆ, ಎಕ್ಸಾಮನ್ನು ಬರ್ತಿದ್ದಾರೆ. ಸೊ 98,000ಅಲ್ಲಿ 6% ಅಷ್ಟು ಜನರು ಸೆಲೆಕ್ಟ್ ಆಗ್ತಾರೆ. ಟೋಟಲ್ ಎಕ್ಸಾಮಲ್ಲಿ 98,280 ಜನರು ಬರ್ತಿದ್ದಾರೆ. ಸೊ ಅದರಲ್ಲಿ 6% ಅಷ್ಟು ಜನರು ಸೆಲೆಕ್ಟ್ ಆಗ್ತಾರೆ. ಅಂದರೆ 98,280ನ 6% ಅಂದರೆ 5,890 ಬರುತ್ತೆ. ಸೊ 5,890 ಜನರು ಆಯ್ಕೆ ಆಗುವಂಥ ಚಾನ್ಸಸ್ ಇದೆ. ಸೊ ಇದು ಅಪ್ರಾಕ್ಸಿಮೇಟ್ ನಂಬರ್. ಸೊ ಹಾಗೆಯೇ 7%, ಯಾಕಂದರೆ ಲಾಸ್ಟ್ ಇಯರು 6% ಇದ್ದಿಲ್ಲ, 7% ಅಷ್ಟು ಜನರು ಸೆಲೆಕ್ಟ್ ಆಗಿತ್ತು. 6.5, 6.8, 6.9, 7% ಅಷ್ಟು ಜನರು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇತ್ತು. ಬೇಸ್ಡ್ ಆನ್ UGC ಕ್ರೈಟೀರಿಯಾ 6%, ಸಮ್ಟೈಮ್ಸ್ ಏನಾಗುತ್ತೆ 7%ವರೆಗೂ ಹೋಗುತ್ತೆ, ಚಾನ್ಸಸ್ ಆರ್ ದೇರ್. ಸೊ 7% ಸೆಲೆಕ್ಟ್ ಆದರೆ 98,280 ಅಲ್ಲಿ ಸೊ 6,879 ಅಷ್ಟು ಜನರು ಸೆಲೆಕ್ಟ್ ಆಗ್ತಾರೆ. 6,879 6,879 ಜನರು ಇಲ್ಲಿ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇದೆ. ಸೊ ಇದರಲ್ಲಿ ನೀವು ಒಬ್ಬರು ಆಗಿರ್ಬೋದು. ಸೊ ಕೀ ಆನ್ಸರ್ ಬಿಡುಗಡೆ ಆದ ಕೂಡಲೇ ನೀವು ಅದರ ಆನ್ಸರ್ ಕೀಯನ್ನು ಚೆಕ್ ಮಾಡ್ಕೊಳ್ಳಿ, ಅಪ್ರಾಕ್ಸಿಮೇಟಾಗಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಎರಡೂ ಪೇಪರ್ ಸೇರಿಕೊಂಡು ನೀವು ಆಲ್ಮೋಸ್ಟ್ 40% ಎಬೋ ಇದ್ದರೆ ಚಾನ್ಸಸ್ ಇದೆ, ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇದೆ, ಓಕೆನಾ. ಸೊ 40%, 60% ಎಲ್ಲ ಕ್ರೈಟೀರಿಯಾ ಇದೆ, ಅದರಲ್ಲಿ ನೀವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಇದು ನಂಬರ್ ಆಫ್ ಪೀಪಲ್ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ಸನ್ನು ಹೇಳ್ತಿದ್ದೀನಿ, 6% ಆ್ಯಂಡ್ 7%. ಇನ್ ಕೇಸ್ 6% ಸೆಲೆಕ್ಟ್ ಆದರೆ 5,890 ಅಪ್ರಾಕ್ಸಿಮೇಟ್ ಜನರು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಹಾಗೆಯೇ 7%ಅಲ್ಲಿ 6,879 ಜನರು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇದೆ. ಇದು KCETನ ಒಂದು ಅಪ್ಡೇಟ್. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.